ತತ್ವನ್ಯಾಸ ಮಂತ್ರಗಳ ಪಂಚಾಂಗನ್ಯಾಸವನ್ನು ನಾವು ನೋಡ್ತಾ ಇದ್ದೀವಿ. ಇವತ್ತು ಶಿಖಾಯೈ ವಷಟ್ ಅನ್ನೋದ್ರ ಬಗ್ಗೆ ನಾವು ಅರ್ಥವನ್ನ ನೋಡಬೇಕಾಗಿದೆ. ಓಂ ಸ್ವಹ ಸೂರ್ಯಾತ್ಮನೆ ಸಂಕರ್ಷಣಾಯ ಶಿಖಾಯೈ ವಷಟ್. ಸ್ವರ್ಲೋಕದಲ್ಲಿ ಸೂರ್ಯನೇ ಭಗವಂತನಿಗೆ ಪ್ರತೀಕ. ಆ ಸೂರ್ಯನ ಅಂತರ್ಯಾಮಿಯಾದಂತಹ ಸಂಕರ್ಷಣ ರೂಪಿಯಾದ ಭಗವಂತ, ಅವನನ್ನೇ ನಮ್ಮ ಶಿಖಾದಲ್ಲಿ ನಾವು ಅನುಸಂಧಾನಕ್ಕೆ ತಂದುಕೋಬೇಕು. ಮತ್ತೆ ಅವನಿಗೆ ಶಿಖಾ ಅಂತ ಹೆಸರು ಕೂಡ ನಾವು ಹೇಳಬೇಕು. ಶಿಖಾ ಅನ್ನೋ ಶಬ್ದವನ್ನ ಭಗವಂತನಿಗೆ ನಾವು ಹೇಗೆ ಅನ್ವಯಿಸಿ ನೋಡುವುದು ಅಂತ ಜಿಜ್ಞಾಸೆ ಬಂದಾಗ, ಆಧುನಿಕ ಕೋಶಗಳಲ್ಲಿ ನಾವು ಅದನ್ನು ಗಮನಿಸಿದರೆ ಶೀನ್ ಅಂತ ಧಾತು, ಆ ಧಾತುವಿಗೆ ಖ ಅನ್ನುವ ಪ್ರತ್ಯಯ ಬಂದು ಮುಂದೆ ಸ್ತ್ರೀಲಿಂಗದಲ್ಲಿ ಅದು ಶಿಖಾ ಅಂತ ಆಗಿದೆ. ಹೀಗೆ ನಿಷ್ಪತ್ತಿಯನ್ನ ತೋರಿಸ್ತಾರೆ. ಖ ಅನ್ನುವ ಪ್ರತ್ಯಯ, ಖ ಅನ್ನುವ ಪ್ರತ್ಯಯ ಯಾಕೆ ಬಂತು, ಆ ಪ್ರತ್ಯಯದ ಸಾರ್ಥಕ್ಯ ಏನು, ಇದ್ರ ಬಗ್ಗೆ ಎಲ್ಲ ಆಧುನಿಕ ಪಾಣಿನಿ ವ್ಯಾಕರಣದಲ್ಲಿ ನಮಗೆ ಉತ್ತರಗಳು ಸಿಗೋದಿಲ್ಲ. ಅದಕ್ಕಾಗಿ ಆಚಾರ್ಯರು ಕೊಟ್ಟಿರುವಂತಹ ಕೆಲವು ಉತ್ತರಗಳನ್ನ ತಿಳ್ಕೊಳ್ಳುವ ಪ್ರಯತ್ನವನ್ನು ನಾವು ಮಾಡುವುದಾದರೆ, ಕೆಲವು ನಿಷ್ಪತ್ತಿಗಳನ್ನ ನಾವು ನಮ್ಮದಾಗಿಸಿಕೊಳ್ಳುವುದಾದ್ರೆ, ಶೀನ್ ಧಾತು ಇರಲಿ, ಅದಕ್ಕೆ ಶೀನ್ ಸ್ವಪ್ನ ಅಂತ ಧಾತು. ಈ ಭಗವಂತ ಮಲಗಿರ್ತಾನೆ. ಮತ್ತೆ ಖ ಅಂದ್ರೆ ಆನಂದ ಸ್ವರೂಪನು ಕೂಡ ಆಗಿದ್ದಾನೆ. ಖಮ್ ಅಂದ್ರೆ ಕಮ್ ಖಮ್ ಇತ್ಯಾದಿ ಶಬ್ದಗಳಿಗೆಲ್ಲ ಆನಂದ ಸುಖ ಅಂತ ಅರ್ಥ ಇದೆ. ಅದರಿಂದ ಮಲಗಿರುವವನು ಮತ್ತೆ ಆನಂದ ಸ್ವರೂಪನಾದವನು ಅಂತ ಹೀಗೆ ಎರಡು ಅರ್ಥಗಳನ್ನ ಆ ಶಿಖಾ ಎಂಬ ಶಬ್ದದಿಂದ ನಾವು ತಗೊಳ್ಬಹುದು. ಸ್ತ್ರೀಲಿಂಗ ಶಬ್ದವಾಗಿ ಭಗವಂತನ ಸ್ತ್ರೀ ರೂಪವನ್ನ ಆ ಶಬ್ದ ಹೇಳ್ತದೆ ಅಂತ ನಾವು ತಿಳ್ಕೊಳ್ಬಹುದಾಗಿದೆ. ಮುಂದಿನ ಮಂತ್ರ ಭೂರ್ಭುವಸ್ವಃ ಪ್ರಜಾಪತ್ಯಾತ್ಮನೆ ಶ್ರೀ ವಾಸುದೇವಾಯ ಕವಚಾಯ ಅಂತ ಮಂತ್ರ. ಭೂರ್ಭುವಸ್ವಃ, ಈ ಲೋಕಗಳಲ್ಲಿ ಆ ಭಗವಂತ ವಾಸುದೇವ ರೂಪಿಯಾದ ಭಗವಂತ ಪ್ರಜಾಪತಿಯಾದಂಥ ಶಿವ, ಪ್ರಜಾಪತಿ ಶಬ್ದದಿಂದ ಶಿವನನ್ನು ಹೇಳ್ಬೋದು ಮತ್ತು ಚತುರ್ಮುಖ ಬ್ರಹ್ಮನನ್ನು ಹೇಳ್ಬೋದು. ಅವನಲ್ಲಿ ಅಂತರ್ಗತನಾಗಿ ವಾಸುದೇವರ ಶಬ್ದದಿಂದ ಭಗವಂತ ಇರ್ತಾನೆ ಅಂತ ತಿಳ್ಕೊಳ್ಬಹುದು. ಆ ಭಗವಂತನಿಗೆ ಕವಚಾಯಹಂ, ಇಲ್ಲಿ ಕವಚಾಯ ಅಂತ ಭಗವಂತನನ್ನ ಹೇಳಿದ್ದಾರೆ. ಭಗವಂತನನ್ನ ಕವಚ ಅಂತ ಹೇಳಲಿಕ್ಕೆ ಏನು ಕಾರಣ? ಕವಚಾಯಹುಂ ಎಂಬ ಶಬ್ದದಿಂದ ನಾವು ಈ ಎರಡು ಹಸ್ತಗಳಿಂದ, ಎಲ್ಲ ಬೆರಳುಗಳಿಂದ, ತಲೆಯಿಂದ ಆರಂಭಿಸಿ ನಾಭಿಯವರೆಗೂ ಕೂಡ ಮುಟ್ಟಬೇಕು. ಕವಚ ಅಂದ್ರೆ ನಮ್ಮನ್ನ ರಕ್ಷಿಸುವಂಥದ್ದು, ಯುದ್ಧಾದಿಗಳಲ್ಲಿ ರಕ್ಷಿಸುವಂಥದಕ್ಕೆ ಕವಚ ಅಂತ ಹೇಳ್ತಾರೆ, ನಮಗಿದು ಗೊತ್ತಿದೆ. ತಲೆಯಿಂದ ಆರಂಭಿಸಿ ನಾಭಿಯವರೆಗೆ ಒಂದು ಕವಚವನ್ನು ನಾವು ಧರಿಸಿದ್ದೀವಿ. ಆ ಕವಚ ಭಗವಂತನೇ ಆಗಿದ್ದಾನೆ. ಭಗವಂತ ನಮ್ಮ ಶರೀರದಲ್ಲಿ ಎಲ್ಲ ಕಡೆ ಇರುವುದರಿಂದ ನಮ್ಮನ್ನ ಯಾವ ದುಷ್ಟಶಕ್ತಿಯು ಕೂಡ ಆಕ್ರಮಿಸಲಾರದು ಅಂತ ಅದರ ಅರ್ಥ ಆಗ್ತದೆ. ಈ ಕವಚ ಇತ್ಯಾದಿ ಶಬ್ದಗಳಿಗೆ ಆಚಾರ್ಯರು ಅರ್ಥ ಹೇಳಿದ್ದಾರೆ, ಅದನ್ನ ನೋಡೋಣ. ವಷಟ್ ಮತ್ತೆ ಸ್ವಾಹ, ನಮಃ ಇತ್ಯಾದಿ ಶಬ್ದಗಳಿಗೂ ಕೂಡ ಅರ್ಥವನ್ನು ಹೇಳಿದ್ದಾರೆ. ಈಗ ಮೊದಲು ಇಲ್ಲಿ ಕವಚ ಅನ್ನೋ ಶಬ್ದದ ಅರ್ಥವನ್ನ ಗಮನಿಸೋಣ. ಅನುವ್ಯಾಖ್ಯಾನದಲ್ಲಿ 1ನೇ ಪಾದದ 4ನೇ ಅಧ್ಯಾಯದ ಜ್ಯೋತಿರುಪಕ್ರಮಾಧಿಕರಣ ಅಲ್ಲಿ ಕವರಕ್ಷಣೆ ಇತ್ಯತಃ ಕವಚಂ, ಭಗವಂತನೇ ಕವಚನಾಗಿದ್ದಾನೆ. ಹೇಗೆಂದ್ರೆ ಕವರಕ್ಷಣೆ ಅಂತ ಧಾತು, ಕವ ಅಂತ ಧಾತುವಿನ ಮೂಲ ರೂಪ, ಅದಕ್ಕೆ ರಕ್ಷಣಾ ಅಂತ ಅರ್ಥ. ಆ ಅರ್ಥ ಬಂದು ಕವಚ ಎಂಬ ಶಬ್ದ ನಿಷ್ಪನ್ನವಾಗಿದೆ ಅಂತ ನಾವು ತಿಳಿಯಬೇಕು. ಮುಂದೆ ಓಂ ಸತ್ಯಂ ಶ್ರೀ ನಾರಾಯಣಾಯ ಅಸ್ತ್ರಾಯ ಫಟ್. ಸತ್ಯ ಅಂದ್ರೆ ಸೇಷ ಭಗವಾನ್ ವಿಷ್ಣು ಸತ್ಯಮಿತ್ಯ ವಿಧೀಯತೆ, ಸರ್ವೋತ್ತಮತ್ವಾತ್ ಪೂರ್ಣತ್ವಾತ್ ಸರ್ವಜ್ಞತ್ವಾತ್ ತಥೈವಚ. ಸರ್ವೋತ್ತಮನಾದ್ರಿಂದ, ಪೂರ್ಣನಾದ್ರಿಂದ ಮತ್ತು ಸರ್ವಜ್ಞನಾದ್ರಿಂದ ಅವನಿಗೆ ಸತ್ಯ ಅಂತ ಹೆಸರು ಅಂತ ಐತರೇಯ ಭಾಷ್ಯದಲ್ಲಿ ಹೇಳ್ತಾರೆ. ಹೀಗೆ ಸತ್
ಯ ಅನ್ನುವುದು ಆ ಭಗವಂತನ ಸರ್ವೋತ್ತಮತ್ವವನ್ನ, ಪೂರ್ಣತ್ವವನ್ನ ಮತ್ತು ಸರ್ವಜ್ಞತ್ವವನ್ನು ಹೇಳ್ತಾರೆ. ನಾರಾಯಣ ಅನ್ನೋ ಶಬ್ದದ ಅರ್ಥ ನಮ್ಗೆ ಗೊತ್ತಿದೆ. ಅಸ್ತ್ರಾವ ಅಂತ ಮುಂದಿದೆ. ಅಸ್ತ್ರಾಯ ಫಟ ಅಂತ ಹೀಗೆ ಹೇಳ್ತೇವೆ. ಅಸ್ತ್ರ ಎಂಬ ಶಬ್ದದಿಂದ ಭಗವಂತನನ್ನ ಹೇಗೆ ಹೇಳುವುದು? ನಾವು ಇದನ್ನ ನಮ್ಮ ಮಂತ್ರಗಳನ್ನು ಜಪ ಮಾಡುವಾಗ ತತ್ವನ್ಯಾಸ ಮಂತ್ರ ಇರಬಹುದು, ಮಾತೃಕಾ ಮಂತ್ರ ಇರಬಹುದು, ಮತ್ತೆ ಗಾಯತ್ರಿಯಾದಿ ಮಂತ್ರಗಳಿರಬಹುದು. ಎಲ್ಲ ಕಡೆ ತಲೆ ಸುತ್ತಲೂ ಅಂಗುಷ್ಠ ಮತ್ತು ತರ್ಜನಿಗಳಿಂದ ಚಿಟಿಕೆ ಹೊಡಿತೇವೆ, ಮುಂದೆ ಚಪ್ಪಾಳೆ ತಟ್ತೇವೆ. ಇದೆಲ್ಲ ನಮ್ಗೆ ಗೊತ್ತಿದೆ. ಈ ಶಬ್ದಗಳನ್ನು ಹೇಳ್ತಾ ಚಿಟಿಕೆ ಹೊಡೆಯುವುದರಿಂದ, ಚಪ್ಪಾಳೆ ತಟ್ಟುವುದರಿಂದ, ಘಂಟಾನಾದದಿಂದ ಏನು ಒಂದು ತರಂಗ ಹುಟ್ಟಿ ದುಷ್ಟಶಕ್ತಿಗಳನ್ನು ಹೊಡೆದು ಓಡಿಸ್ತದೋ ಹಾಗೆ ಇಲ್ಲಿಯೂ ಕೂಡ ಆಗ್ತದೆ ಅಂತ ತಿಳಿದುಕೊಳ್ಬೇಕು. ಅಸ್ತ್ರ ಎಂಬ ಶಬ್ದದಿಂದ ಭಗವಂತ ಹೇಳಲ್ಪಡುವುದು ಹೇಗೆ? ಅಸ್ಯತೆ ಅಂದ್ರೆ ಕ್ಷಿಪ್ಯತೆ ಅಂತ ಅರ್ಥ. ಅಸುಕ್ಷೇಪಣೆ ಅಂತ ಧಾತು. ಈ ಆಯುಧ ಎಂಬುದು ಬಾಣ ಮತ್ತೆ ಚಕ್ರ ಮೊದಲಾದ ಆಯುಧಗಳೇನಿವೆಯಲ್ಲ, ಇದು ಶತ್ರುಗಳ ಕಡೆಗೆ ಪ್ರಯೋಗಿಸಲ್ಪಡ್ತದೆ. ಇದು ಅಸ್ಯತೆ ಅನ್ನೋದಕ್ಕೆ ಅರ್ಥ. ಮುಂದೆ ಸ್ಟ್ರನ್ ಅಂತ ಒಂದು ಪ್ರತ್ಯಯ ಆಧುನಿಕ ವ್ಯಾಕರಣದಲ್ಲಿ ನಾವು ನೋಡುವಂತೆ. ನಾವು ಭಗವಂತನಿಗೆ ಇದನ್ನು ಹೀಗೆ ಅನ್ವಯಿಸಿ ನೋಡ್ಕೊಳ್ಳೋಣ. ಗಾಯತ್ರಿ, ಗಾಯತ್ರ ಅನ್ನೋ ಶಬ್ದಗಳು ಭಗವಂತನನ್ನು ಹೇಗೆ ಹೇಳ್ತಾವೋ ಹಾಗೆ ಅಸ್ತ್ರ ಅನ್ನೋ ಶಬ್ದವು ಕೂಡ ಭಗವಂತನ ಹೇಳ್ತದೆ ಅಂತ ನಾವು ತಿಳ್ಕೊಳ್ಳೋಣ. ಈ ಶಸ್ತ್ರದ ಕುರಿತಾಗಿ ಆದ್ರೆ ಅಸ್ಯತೆ ಯೋಧನಿಂದ ಎದುರಾಳಿಯ ಕಡೆಗೆ ಪ್ರಯೋಗಿಸಲ್ಪಡುತ್ತದೆ ಅಂತ ಕರ್ಮಣಿ ಪ್ರಯೋಗದಲ್ಲಿ ಅಸ್ಯತೆ ಅಂತ ತಗೊಂಡಿರ್ತಾರೆ. ಭಗವಂತನ ಕುರಿತು ಅದನ್ನು ಅನುಸಂಧಾನ ಮಾಡುವಾಗ ಹೀಗೆ ಮಾಡೋಣ. ಅಸ್ಯತಿ, ಭಗವಂತ ನಾನಾ ಥರದ ಆಯುಧಗಳನ್ನ ತನ್ನ ಭಕ್ತರ ವಿರೋಧಿಗಳಾದಂತಹ ದುಷ್ಟಶಕ್ತಿಗಳ ಮೇಲೆ ಪ್ರಯೋಗ ಮಾಡ್ತಾನೆ. ಹೀಗೆ ಅಸ್ಯತಿ ಅಂದ್ರೆ ಪ್ರಯೋಗ ಮಾಡುತ್ತಾನೆ ಅಂತ ಅರ್ಥ. ಮುಂದೆ ತ್ರಂ ಅಂದ್ರೆ ಕಾಪಾಡುತ್ತಾನೆ ಅಂತ ಅರ್ಥ. ತ್ರೈಂಗ್ ಪಾಲನೆ. ಗಾಯತ್ರಿ ಅನ್ನೋಲ್ಲಿ ಕೂಡ ಹಾಗೇನೆ. ಸ್ಟ್ರನ್ ಅಂತ ಅರ್ಥವಾದ ಪ್ರತ್ಯಯವನ್ನು ಹೇಳೋದಕ್ಕಿಂತ ಶಸ್ತ್ರಾಸ್ತ್ರಗಳನ್ನ ಭಗವಂತ ಎದುರಾಳಿಗಳ ಮೇಲೆ ಪ್ರಯೋಗ ಮಾಡಿ ಭಕ್ತರನ್ನು ಕಾಪಾಡ್ತಾನೆ. ಈ ಕಾರಣಕ್ಕಾಗಿ ಅವನನ್ನ ನಾವು ಅಸ್ತ್ರ ಅಂತ ಹೇಳೋಣ. ಮತ್ತೆ ಅವನನ್ನ ಅಸ್ತ್ರಂ ಅಂತ ನಪುಂಸಕಲಿಂಗದಲ್ಲಿ ಹೇಳುವುದು ಯಾಕೆ ಅಂದ್ರೆ, ಆ ಶಸ್ತ್ರಾಸ್ತ್ರಗಳು, ಬಾಣ ಮತ್ತು ಭರ್ಚಿ, ಚಕ್ರ ಇತ್ಯಾದಿಗಳು ಆಯುಧಗಳು ಶತ್ರುಗಳ ಮೇಲೆ ಪ್ರಯೋಗಿಸಲ್ಪಡ್ತಾವಲ್ಲ, ಪ್ರಯೋಗಿಸುವವನು ಅವನೇ, ಆಯುಧವನ್ನು ಪ್ರಯೋಗಿಸುವ ವ್ಯಕ್ತಿಯೂ ಅವನೇ, ಪ್ರಯೋಗಿಸಲ್ಪಡುವಂತಹ ಶಸ್ತ್ರದಲ್ಲಿಯೂ ಅವನೇ ಇದ್ದಾನೆ, ಶಸ್ತ್ರವೂ ಅವನೇ ಆಗಿದ್ದಾನೆ. ಆದ್ರಿಂದ ಅಸ್ಯತಿ ತ್ರಾಯತಿಚ, ತಾನು ಶಸ್ತ್ರಾಸ್ತ್ರಗಳನ್ನ ಎದುರಾಳಿಗಳ ಮೇಲೆ ಪ್ರಯೋಗ ಮಾಡಿ ಭಕ್ತರನ್ನು ರಕ್ಷಿಸ್ತಾನೆ. ಮತ್ತೆ ಅಸ್ಯತೆ, ತಾನೇ ಅಸ್ತ್ರದ ರೂಪದಲ್ಲಿ ಪ್ರಯೋಗಿಸಲ್ಪಡ್ತಾನೆ ತನ್ನಿಂದ, ಮತ್ತೆ ಭಕ್ತರನ್ನು ಕಾಪಾಡ್ತಾನೆ. ಹೀಗೆ ಅರ್ಥ ಆಗಕ್ಕೆ ಮಾಡೋಣ. ಆವಾಗ ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೋ ಬ್ರಹ್ಮಣಾಹುತಂ ಅಂತ ನಾವು ಭಗವದ್ಗೀತಾ ಶ್ಲೋಕ ಕೇಳ್ತೇವಲ್ಲ. ಯಾಗ ಮಾಡುವವನು ಅವನೇ, ಭಗವಂತನೇ, ಅಗ್ನಿಯೂ ಅವನೇ ಆಗಿದ್ದಾನೆ. ಬ್ರಹ್ಮಾಗ್ನೋ, ಬ್ರಹ್ಮ ಎಂಬ ಅಗ್ನಿಯಲ್ಲಿ ಬ್ರಹ್ಮಣಾಹುತಂ, ಬ್ರಹ್ಮನೇ ಯಜ್ಞ ಮಾಡಿದ್ದ. ಬ್ರಹ್ಮ ಹವಿಹಿ, ಆ ತುಪ್ಪ ಮೊದಲಾದ ಅಲ್ಲಿ ಆಹುತಿ ಹಾಕ್ತಾರಲ್ಲ, ಅಲ್ಲೂ ಕೂಡ ಭಗವಂತನೇ ಇದ್ದಾನೆ. ಅಗ್ನಿಯಲ್ಲಿ ಭಗವಂತ ಇದ್ದಾನೆ, ತುಪ್ಪದಲ್ಲಿ ಭಗವಂತ ಇದ್ದಾನೆ, ಹಾಕುವ ಯಜಮಾನನಲ್ಲಿ ಭಗವಂತ ಇದ್ದಾನೆ. ಹಾಗೆ ಆಯುಧದಲ್ಲಿ ಭಗವಂತ ಇದ್ದಾನೆ, ಆಯುಧವನ್ನು ಪ್ರಯೋಗಿಸುವ ಭಗವನೂ ಭಗವಂತನೇ ಆಗಿದ್ದಾನೆ. ಹೀಗಾಗಿ ಅಸ್ಯತೆ ಮತ್ತೆ ತ್ರಾಯತಿಚ, ಅಸ್ಯತಿ ತ್ರಾಯತಿಚ, ಈ ಎರಡು ರೀತಿಯಿಂದಲೂ ಕೂಡ ಅದಕ್ಕೆ ನಾವು ಅರ್ಥವನ್ನು ಮಾಡಬಹುದಾಗಿದೆ. ಇಲ್ಲಿ ಎಲ್ಲ ಕಡೆಯೂ ಕೂಡ ನಮಃ ಇತ್ಯಾದಿ ಶಬ್ದಗಳು ಬಂದಿವೆ. ನಾವು ಹೃದಯ, ಶಿರಸ್, ಶಿಖಾ ಮತ್ತೆ ಕವಚ, ಅಸ್ತ್ರ ಇದರ ಅರ್ಥಗಳನ್ನು ಈಗ ನೋಡಿದ್ದೇವೆ. ನಮಃ ಇತ್ಯಾದಿ ಶಬ್ದ, ಸ್ವಾಹ, ವಷಟ, ಹುಂ ಮತ್ತು ಫಟ ಇತ್ಯಾದಿ ಶಬ್ದಗಳ ಅರ್ಥಗಳನ್ನು ಕೂಡ ಅನುವ್ಯಾಖ್ಯಾನಕ್ಕನುಸಾರವಾಗಿ ನೋಡೋಣ. ಆ ಶಬ್ದಗಳಿಂದಲೂ ಭಗವಂತನೇ ವಾಚ್ಯನಾಗಿದ್ದಾನೆ. ಸರ್ವಶಬ್ದ ವಾಚ್ಯತ್ವವನ್ನು ಭಗವಂತನಲ್ಲಿ ಅನುಸಂಧಾನ ಮಾಡುವುದು ಆ ಭಗವಂತನ ಸರ್ವಗುಣಗಳ ಅನುಸಂಧಾನಕ್ಕೆ, ಯಥಾಶಕ್ತಿ ಭಗವಂತನ ಗುಣಗಳನ್ನು ನಾವು ಅನುಸಂಧಾನ ಮಾಡಿಕೊಳ್ಳೋದಕ್ಕೆ ಒಂದು ಉಪಯುಕ್ತ ಆಗ್ತದೆ. ಅದನ್ನು ಆ
ಶಾಸ್ತ್ರ ಅನುವ್ಯಾಖ್ಯಾನದ 1ನೇ ಅಧ್ಯಾಯದ 4ನೇ ಪಾದದ ಜ್ಯೋತಿರುಪಕ್ರಮಾಧಿಕರಣದಲ್ಲಿ ಹೀಗೆ ಪ್ರಯೋಗ ಮಾಡ್ತಾರೆ. ಹೀಗೆ ಅದ್ರ ಬಗ್ಗೆ ಶ್ಲೋಕಗಳನ್ನು ಹೇಳ್ತಾರೆ ಆಚಾರ್ಯರು. ಕವಚಾಯ ಹುಮ್ ಎಂಬಲ್ಲಿ ಹುಮ್ ಅಂತಿದೆಯಲ್ಲ, ಹುಮ್ ಎಂದ್ರೆ ಹರಿರು ಹುಂಚ ಹುತಮಸ್ಮಿನ್ ಜಗದ್ಯತಃ. ಅವನು ಹುಮ್ ಯಾಕೆ ಅಂದ್ರೆ ಈ ಭಗವಂತನಲ್ಲಿ, ಭಗವಂತ ಎಂಬ ಅಗ್ನಿಯಲ್ಲಿ ಜಗತ್ತೆಲ್ಲವೂ ಕೂಡ ಹೋಮಿಸಲ್ಪಡುತ್ತದೆ. ಹೂಯತೆ ಅಸ್ಮಿನ್ ಇತಿ ಹುಮ್ ಹುತಮಸ್ಮಿನ್ ಜಗದ್ಯತಃ. ಹೀಗೆ ಯಾವನಲ್ಲಿ ಜಗತ್ತೆಲ್ಲವೂ ಹೋಮಿಸಲ್ಪಡ್ತದೋ ಪ್ರಳಯ ಕಾಲದಲ್ಲಿ ಅಂಥ ಭಗವಂತನನ್ನು ಹುಮ್ ಅಂತ ಹೇಳ್ತಾರೆ. ಇದು ಹುಮ್ ಶಬ್ದದ ಅರ್ಥ. ಮುಂದೆ ಫಟ್ ಅಂತ, ಅಸ್ತ್ರಾಯ ಫಟ್ ಅಂತಿದೆ. ಫಟ್ ಎಂಬ ಶಬ್ದದಿಂದಲೂ ಭಗವಂತನೇ ವಾಚ್ಯ. ಹೇಗೆಂದ್ರೆ ಸ್ಫುಟತ್ವಾತ್ ಫಟಿತಿ ಪ್ರೋಕ್ತಃ. ಸ್ಫುಟ, ಜ್ಞಾನಿಗಳಿಗೆ ಹೆಚ್ಚು ಸ್ಪಷ್ಟವಾಗಿ ಆತ ಜ್ಞೇಯನಾಗುವಂಥವನು. ಅದಕ್ಕಾಗಿ ಆತನನ್ನ ಸ್ಫುಟ ಅಂತ ಹೀಗೆ ವರ್ಣಿಸ್ತಾರೆ. ಮುಂದೆ ಆ ಶ್ಲೋಕಗಳಲ್ಲಿ ಅನುಕ್ರಮವಾಗಿ ಬರುವಂಥದ್ದು ಕವಚ. ಅದರ ಅರ್ಥವನ್ನು ಈಗಾಗಲೇ ನೋಡಿದ್ದೇವೆ. ವಷಟ್ ಅಂತ ಇನ್ನೊಂದು ಶಬ್ದ ಇದೆ, ಶಿಖಾಯಿ ವಷಟ್ ಅಂತ. ವಷಟ್ ಎಂಬ ಶಬ್ದಕ್ಕೆ ಷಟ್ ಅಂದ್ರೆ 6 ಅಂತ ಅರ್ಥ. ವ ಅಂದ್ರೆ ವರ್ತತೆ, ಇರುತ್ತಾನೆ ಅಂತ ಅರ್ಥ. 6 ಗುಣಗಳಿಂದ ತುಂಬಿದವನಾಗಿ ಇದ್ದಾನೆ. ವರ್ತತೆ ಯಸ್ಮಾತ್ ಷಡ್ಗುಣತ್ವೇನ ಸರ್ವದಾ ವಷಟ್. ಹೀಗೆ ಆ ಕಾರಣದಿಂದ ಅವನನ್ನ ವಷಟ್ ಎಂಬ ಶಬ್ದದಿಂದ ಹೇಳ್ತಾರೆ. ವೌಷಟ್ ಎಂಬ ಶಬ್ದದಿಂದಲೂ ಕೂಡ ಭಗವಂತನನ್ನೇ ಹೇಳಲಿಕ್ಕೆ ಬರ್ತದೆ. ತದ್ಗತ್ತತಸ್ತೇಷಾಂ ಔಷಡಿತ್ಯೇವ ಕಥ್ಯತೆ. ವಷಟ್ ಅಂದ್ರೆ ನೀವು ಹಿಂದೆ ನೋಡಿದ್ದೇವಲ್ಲ, ವರ್ತತೆ ಇತಿ ವಹ, ಇದ್ದಾನೆ ಅಂತ ಅರ್ಥ. ವಶ್ಚಾಸೌ ಷಚ್ಚ ವಷಟ್. ಋತುವರ್ತನೆ ಧಾತುವಿನ ಡ ಪ್ರತ್ಯಯ ಬಂದು ವ ಎಂಬ ಶಬ್ದ ನಿಷ್ಪನ್ನ ಆಗಿದೆ. ವಶ್ಚಾಸೌ ಷಚ್ಚ ವಷಟ್ ಎಂಬ ಶಬ್ದ ನಿಷ್ಪನ್ನ ಆಗಿದೆ ಅಂತ ಜಯತೀರ್ಥರು ಅದರ ಅರ್ಥ ಹೇಳ್ತಾರೆ. ವೌಷಟ್ ಅಂದ್ರೆ ವಿ ಅಂದ್ರೆ ವಿಷ್ಣು. ಅಕಯ ಪ್ರವಿಸಂಭೂಮ ಸಖಾಹ ವಿಷ್ಣುವಾಚಕಾಹ ಅಂತ ಏಕಾಕ್ಷರ ಕೋಶ ಇದೆ. ಬೃಹತ್ ಭಾಷ್ಯದಲ್ಲಿ ಅದು ಉದ್ಧೃತವಾಗಿದೆ. ವೌ ಅಂದ್ರೆ ವಿಷ್ಣುವಿನಲ್ಲಿ ಷಡ್ಗುಣಗಳು ಇರುವುದರಿಂದ ಅವನನ್ನು ವೌಷಟ್ ಅಂತ ಹೇಳ್ತಾರೆ. ವೌಷಟ್ ಶಬ್ದ ಇಲ್ಲಿ ಬರಲಿಲ್ಲ. ಈಗ ನಾವು ತತ್ವನ್ಯಾಸ ನೋಡುವಾಗ ಬೇರೆ ಕಡೆ ಎಲ್ಲ ಕೇಳಿ ಬರ್ತದಲ್ಲ, ಅದಕ್ಕಾಗಿ ಅದನ್ನು ಕೂಡ ಹೇಳಿದೆ. ಶಿರಸೆ ಸ್ವಾಹ ಶಬ್ದ ಇದೆಯಲ್ಲ, ಆ ಸ್ವಾಹ ಶಬ್ದ ಭಗವಂತನ ಹೇಗೆ ಹೇಳ್ತದೆ ಅಂತ ನೋಡ್ಬೇಕು. ಸ್ವೀಯಂ ಸ್ವೀಕೃತೆ ಯಸ್ಮಾತ್ ಸ್ವಾಹೇತ್ಯುಕ್ತೋ ಜನಾರ್ದನಃ. ಸ್ವ ಅಂದ್ರೆ ತನ್ನದು ಅಂತ ಅರ್ಥ. ಆ ತನ್ನದಾದದ್ದನ್ನ ಈ ಭಗವಂತ ಸ್ವೀಕರಿಸ್ತಾನೆ. ಹ ಅಂದ್ರೆ ಸ್ವೀಕಾರ ಮಾಡುವುದು ಅಂತ ಅರ್ಥ. ಆಹರತೆ. ಹೃಧಾತುವಿಗೆ ಡ ಪ್ರತ್ಯಯ ಬಂದು ಆ ಶಬ್ದ ನಿಷ್ಪನ್ನ ಆಗಿದೆ ಅಂತ ನ್ಯಾಯಸುಧಾದಲ್ಲಿ ಜಯತೀರ್ಥರು ವರ್ಣನೆ ಮಾಡ್ತಾರೆ. ಆಂಗ್ ಅಂತ ಉಪಸರ್ಗ ಬೇರೆ. ಸ್ವಭಾವತಃ ತನ್ನದೇ ಆದಂತಹ ಹವಿಸ್ ಮೊದಲಾದದ್ದನ್ನ ನಾವು, ಅದು ವಸ್ತುತಃ ಭಗವಂತದ್ದಾಗಿದೆ, ಭ್ರಾಂತಿಯಿಂದ ಉಳಿದವರು ತಮ್ಮದು ಅಂತ ತಿಳ್ಕೊಂಡಿದ್ದಾರೆ ನಮ್ಮಂಥವರು. ಅಂಥದನ್ನ ಅವನು ಸ್ವೀಕಾರ ಮಾಡ್ತಾನೆ. ಸಚಾಸವು ಅಶ್ಚ ಸ್ವಾಹ ಅಂತ ಆ ಸ್ವಾಹ ಶಬ್ದದ ನಿಷ್ಪತ್ತಿಯನ್ನ ಗಮನಿಸಬೇಕು. ಹೃದಯಾಯ ನಮಃ ಅಂತ ಶಬ್ದ ಇದೆಯಲ್ಲ, ನಮಃ ಎಂಬ ಶಬ್ದಕ್ಕೂ ಕೂಡ ಹೀಗೆ ಅರ್ಥವನ್ನು ಹೇಳ್ತಾರೆ. ನಮಂತಿ ಅಸ್ಮಿನ್ ಗುಣ ಯಸ್ಮಾನ್ ನಮ ಇತ್ಯೇವ ಕಥ್ಯತೆ. ಆ ಭಗವಂತನಲ್ಲಿ ಎಲ್ಲ ಗುಣಗಳು ಕೂಡ ಆಶ್ರಿತವಾಗಿವೆ, ಗಾಢವಾದಂತಹ ಸಂಬಂಧವನ್ನು ಅವು ಪಡ್ಕೊಂಡಿವೆ. ಅವನ ಎಲ್ಲ ಸದ್ಗುಣಗಳು, ಅವನ ಅನಂತ ಗುಣಗಳು ಅವೆಲ್ಲವೂ ಕೂಡ ಅವನಲ್ಲಿವೆ. ಗುಣಾಹ ಅಂತ ಅನ್ನೋದಕ್ಕೆ ಅನಂತ ಕಲ್ಯಾಣ ಗುಣಗಳು ಅಂತ ಅರ್ಥ. ಇನ್ನೊಂದು ಗುಣಾಹ ಅಂತಂದ್ರೆ ಅವನ ಪರಿವಾರಭೂತರಾದಂಥ ಈ ಚತುರ್ಮುಖಾದಿ ದೇವತೆಗಳು, ಅವರು ಅವನ ಎದುರಿಗೆ ತಲೆಬಾಗ್ತಾರೆ. ಗುಣರು ಅಂತಂದ್ರೆ ಅವನಿಗಿಂತ ಗೌಣರಾದವರು, ಅವನು ಜ್ಯೇಷ್ಠ, ಉಳಿದವರೆಲ್ಲ ಅವನ ಎದುರಿಗೆ ಕನಿಷ್ಠರು. ಅಂಥ ಗುಣಭೂತರಾದಂಥ ಪರಿವಾರಭೂತರಾದ ದೇವಾದಿಗಳು ಅವನ ಎದುರಿಗೆ ನಮಂತಿ ತಲೆಬಾಗುವುದರಿಂದ ಅವನಿಗೆ ನಮಃ ಎಂಬ ಶಬ್ದದ ವಾಚ್ಯತ್ವವು ಕೂಡ ಇದೆ. ಇದಿಷ್ಟು ಆ ತತ್ವನ್ಯಾಸ ಮಂತ್ರಗಳ ಒಂದು ಅಂಗನ್ಯಾಸದ, ಪಂಚಾಂಗನ್ಯಾಸದ ಅಲ್ಲಿ ಬರುವಂತಹ ಭಗವದ್ವಾಚಕ ನಾಮಗಳ ವಿವರಣೆ.